ಇದ್ರ ನಡುವೆ ಇನ್ನೊಬ್ರು ನಟ ಕೂಡ ಏನಂತಂದ್ರೆ ನಿಮ್ಮ ತಂದೆಗೆ ಈ ಒಂದು ಆರೋಗ್ಯ ಸಮಸ್ಯೆ ಇದ್ದಾಗ್ಲೂ ಕೂಡ ಹೆಲ್ಪ್ ಮಾಡ್ತಾ ಇದ್ರು ಅಂತ. ಇವಾಗ ಅವ್ರು ಮೋಸ್ಟ್ಲಿ ಎಲ್ಲ ಅವ್ರೇನೋ ಬೇರೆ ಒಂದು ಅನ್ಯಾಯ ಇದರಿಂದ ಜೈಲಿಗೆ ಹೋಗಿದ್ದಾರೆ. ಸೊ ಅವ್ರೇನೋ ಇದ್ದಿದ್ರೆ ಆ ಅಂತ್ಯ ಸಂಸ್ಕಾರಕ್ಕೆ ಅವರು ಕೂಡ ಬರ್ತಾ ಇದ್ರು ಹೌದೌದು. ಅಂತ ಇಲ್ಲ ಒಂದು ಸರ್. ನಮ್ ಪರ್ಸನಲ್ ಫ್ಯಾಮಿಲಿ ಫೇವರೇಟ್ ಬಂದು ಹ್ಮ್. ಇದಾರೆ. ಹ್ಮ್. ಬಟ್ ಹೌದು ಅವ್ರು ಇದ್ದಿದ್ರೆ ಬಂದಿರೋದು. ಅವ್ರ ತನಕ ವಿಷಯ ಹೋಯ್ತು. ಅವ್ರು ತುಂಬಾ ಬೇಜಾರಾಯ್ತು ಅಂತ ಕೇಳ್ಪಟ್ವಿ. ಹ್ಮ್. ಅವ್ರ ಕಡೆಯವ್ರು ತಿಳಿಸಿದ್ರು. ಹ್ಮ್. ಹಿಂಗಿಂಗ್ ವಿಷಯ ಹಿಂಗಿಂಗ್ ಹೋದ್ರು ಅಂತ. ಅವ್ರು ನಮ್ಮ ಅಪ್ಪನ ಗುರುಗಳೇ ಅಂತ ಕರೀತಿದ್ರು. ಓಕೆ. ಅವರು ಅಲ್ಲ ದರ್ಶನ್ ಅವ್ರ ಜೊತೆ ಏನಾದ್ರು ಫಿಲಮ್ ಅಲ್ಲಿ ಇದ್ ಮಾಡಿದ್ರ ಅಂತ? ಚಕ್ರವರ್ತಿಲ್ ಮಾಡಿದ್ರು. ಚಕ್ರವರ್ತಿ ಮಾಡಿದ್ರು. ಚಕ್ರವರ್ತಿಲ್ ಮಾಡಿದ್ರು. ಅದು ಅವರೇ ಕರೆದು ಹೇಳಿದ್ರು, ಇಲ್ಲ ಇವ್ರನ್ನ ಹಾಕೊಳ್ಳಿ ಅಂತ. ನಮ್ಮ ಅಪ್ಪನವ್ರ ಗುರುಗಳೇ ಅಂತ ಕರೀತಿರು. ನಮ್ಮ ಅಣ್ಣನ್ ಪರ್ಸನಲ್ ಫೇವರೇಟ್ ಬಂದು ದರ್ಶನ್ ಮಾಮ. ಓಕೆ. ಹಾಗೆ ಅವರು ಕಾಲ್ ಮಾಡಿ ಲಾಸ್ಟ್ ಮಾತಾಡಿದ್ರು. ಆಮೇಲೆ ನೀವೇ ನೋಡಿರ್ಬೋದು ಎಷ್ಟೊಂದು ಇಂಟರ್ವ್ಯೂ ಅಪ್ಪ ಕಣ್ಣೀರ್ ಇಟ್ಟಿದ್ದಾರೆ, ಹಿಂಗೆ ಬಳೆಗೆ ಹೋಗಿದ್ದಾರೆ ಬೇಜಾರು ಅಂತ. ಅಲ್ಲ ಫಸ್ಟ್ ಅವರು ನಿಮಗೆ ಸ್ವಲ್ಪ ಆರ್ಥಿಕವಾಗಿ ಫಸ್ಟ್ ಹೆಲ್ಪ್ ಮಾಡಿದ್ದೆ ಅವರು ಅಂತ ಒಂದು ಮಾತು ಬಂತು, ಅದು ನಿಜಾನ ಅಂತ? ಇಲ್ಲ, ಅವರು ಫೋನ್ ಮಾಡಿ ಮಾತಾಡಿದ್ರು, ನೋಡಿ ಗುರುಗಳೇ ಇದು ನಂದಲ್ಲ, ಈಗೀಗ ನನ್ ಕಡೆಯವ್ರದ್ದು, ನಾನು ಇಲ್ಲಿ ಆಚೆ ಇದೀನಿ, ನಂದಂತ ಅನ್ಕೋಬೇಡಿ, ಏನೋ ಆಶೀರ್ವಾದ ಕೊಡಂಗಿದ್ರೆ ಅವ್ರಿಗೆ ಕೊಡಿ ಅಂತ ಹೇಳಿ ಮಾತಾಡಿ ಅವರು ಸಹಾಯ ಮಾಡಿದ್ರು. ಅವ್ರ ಕಡೆಯವರೆಲ್ಲ ಸಹಾಯ ಮಾಡಿದ್ರು. ಹಾಗೆ ಇವಾಗ ಮೊನ್ನೆ ಇವಾಗ ಅವ್ರು ಒಳಗೆ ಹೋದ್ಮೇಲೂ ಅಪ್ಪ ಹುಷಾರಿರ್ಲಿಲ್ಲ, ಮೀಡಿಯಲ್ಲಿ ಬಂತಲ್ಲ, ಅವರು ಸಂಘದವ್ರು ಫೋನ್ ಮಾಡಿ, ಸರ್ ನಾವ್ ಹಿಂಗೆ ಡಿಬೋ ಸಂಘದವರು ಏನೋ ಇದ್ರೆ ಫೋನ್ ಮಾಡಿ ಸರ್, ನಾವು ಅವ್ರ ಫ್ಯಾನ್ಸ್ ಆಗಿ ನಿಂತಿರ್ತೀವಿ, ನಿಮ್ ಬೆನ್ನಿಂದೆ ನಾವ್ ಯಾವತ್ತೂ ಇರ್ತೀವಿ, ಏನು ಆಗಕ್ ಬಿಡಲ್ಲ ಅಂತ ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಕೊಟ್ಟಿದ್ರು ಸರ್.